ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 20-3-2024 ಬುಧವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತೇಳಿ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದರೊಳಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ, ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಏನು ತೋರಿಸಿದೆ ಅಂದರೆ ಸೆಕ್ಟರ್ ವೈಸ್ ಏನು ಮಾಡಿದ್ದೀನಿ ನೋಡಿರಿ. ಇಲ್ಲಿ ಮೋಸ್ಟ್ ಆಫ್ ದ ಮಾರ್ಕೆಟ್ನಲ್ಲಿ ನಿಫ್ಟಿ ಒಳಗಡೆ ಡ್ರ್ಯಾಗ್ ಆಗಿರೋದು IT ಮತ್ತು ಫಾರ್ಮಾ ಮತ್ತು FMCG ಮತ್ತು ಎನರ್ಜಿ ಸೆಕ್ಟರಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ಆಗಿದೆ. ವೆರಾಸ್ ಬ್ಯಾಂಕ್ ಒಳಗಳಿಂದ ಕಾಂಟ್ರಿಬ್ಯೂಷನ್ ಆಗಿದೆ ಕಡಿಮೆ ಆಗಿದೆ, ಅದು ಓನ್ಲಿ 0.41%. ಸೊ ಇನ್ ಕೇಸ್ ಬ್ಯಾಂಕು ಈ ಪಾರ್ಟಿ ಒಳಗೆ ಜಾಯ್ನ್ ಆಗಿದ್ದರೆ ಆಬ್ವಿಯಸ್ಲಿ 21,600 ಆಸ್ಪಾಸು ನೋಡ್ತಾ ಇದ್ರಿ ಮಾರ್ಕೆಟ್ ಫಾಲ್ ಆಗೋದನ್ನು. ಎನಿವೆ, ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ, ಈಗ ನಿಫ್ಟಿಯಿಂದ ಶುರು ಮಾಡ್ತೀನಿ. ನಾವು ನೀನೇನು ಡಿಸ್ಕಷನ್ ಮಾಡಿದ್ವಿ, ಇವತ್ತೇನಾಯಿತು ಅನ್ನೋದು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನಾನೇನು ಡಿಸ್ಕಷನ್ ಮಾಡಿದೆ ಅಂದರೆ 21,900 ಬ್ರೇಕ್ ಆಗಿರೋದ್ ಬಗ್ಗೆ ನಿಮ್ಮ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೆ. ಆ್ಯಂಡ್ ಫ್ರಮ್ ದ್ಯಾಟ್ ಮಾರ್ಕೆಟ್ ನೋಡ್ಕೊಳ್ರಿ. ನಾವು ನಿಮ್ಗೆ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ದೆ, ಸರ್ ನಿಮಗೆ ಲೋವರ್ ಹೈ ಸಿಕ್ಕರೆ ಇದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಅ ಟ್ರೇಡ್ ಅಂತ ಹೇಳಿ ಕೂಡ ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ. ಮಾರ್ಕೆಟ್ ಬ್ರೇಕ್ ಡೌನ್, ಲೋವರ್ ಹೈಸ್, ಓಕೆ ಬ್ರೇಕ್, ಓಕೆ ಲೋವರ್ ಹೈಸ್ ಬ್ರೇಕ್, ಓಕೆ. ಆ್ಯಂಡ್ ಒನ್ಸ್ ಅಗೇನ್ ಇಯರ್ ಇದನ್ನು ಮಾರ್ಕೆಟ್ನಲ್ಲಿ ಈ ರೀತಿ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಇದು ಬ್ರೇಕ್ಗೂ ನೀವು ಎಂಟ್ರಿ ಆಗಿ ಪ್ರಾಫಿಟ್ ಮಾಡ್ಕೋತಿದ್ರಿ. ಇದು ನಿಮಗೆ ಬೇಸಿಕಲಿ ತಿಳ್ಕೊಬೇಕಾದ ವಿಷಯ. ಮಾರ್ಕೆಟ್ ಯಾವಾಗ ಏನಾಗ್ತಾನೆ, ಲೋವರ್ ಹೈ ಮಾಡ್ತಾನೆ ಹೋಗ್ತಾನೆ, ಈ ರೀತಿ ಹೋಗ್ತಾನೆ. ಅದೇ ಸ್ಟ್ರಕ್ಚರ್ ಇವತ್ತು ಕ್ರಿಯೇಟ್ ಆಯಿತು. ಕ್ಲಿಯರ್ ಟ್ರೆಂಡಿ ಡೌನ್ ಸೈಡ್ ಇತ್ತು. ನಾನು ಕೂಡ ದುಡ್ಡು ಮಾಡಿದೆ, ನೀವು ಕೂಡ ದುಡ್ಡು ಮಾಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಟೆಲಿಗ್ರಾಮಲ್ಲಿ ಕೂಡ ಕೇಳಿದೆ, ಮ್ಯಾಕ್ಸಿಮಮ್ ರಿಪ್ಲೈ ಕೂಡ ಬರ್ತಾ ಇಲ್ಲ. ಐ ಡೋಂಟ್ ನೋ ವೈ. ಸೊ ಅರೌಂಡ್ 1500 ಆಸ್ಪಾಸ್ ಏನೋ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದ್ದೀರಿ, ಬಟ್ ರೆಸ್ಪಾನ್ಸ್ ಮಾತ್ರ ಓನ್ಲಿ 10-20 ಜನ ಮಾಡ್ತೀರಿ. ಇಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋ ವಿಷಯಗಳು ಏನಿದಾವಲ್ಲ, ಆಲ್ಮೋಸ್ಟ್ ಅದು ಫ್ರೀ ಇರುತ್ತೆ, ಯಾವುದೇ ಪೇಯ್ಡ್ ಇರೋದಿಲ್ಲ. ಅಟ್ಲೀಸ್ಟ್ ಪ್ರೋತ್ಸಾಹ ಅಕಸ್ಮಾತ್ ನೀವು ಗೆದ್ದಿದ್ರೆ ಅಥವಾ ದುಡ್ಡು ಮಾಡಿದ್ರೆ ಅದನ್ನು ಕೂಡ ನಾವು ಕೇಳ್ತಾ ಇಲ್ಲ. ಅದನ್ನು ಕೂಡ ನೀವು ಯಾರಾದರೂ ನೀಡಿ ಪರ್ಸನ್ಸ್ ಇದ್ದರೆ ಎಜುಕೇಷನ್ಗೋಸ್ಕರ ಪುವರ್ ಪೀಪಲ್ಸ್ಗೆ ದಾನ ಮಾಡಿ ಅಂತ ಕೇಳ್ತಾ ಇರ್ತೀನಿ. ಎನಿವೆ, ಲೆಟ್ಸ್ ಸ್ಟಾರ್ಟ್ ವಿತ್ ನಿಫ್ಟಿ. ಓಕೆ, ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಡ್ತೀನಿ. ಸೊ ಮಾರ್ಕೆಟ್ನಲ್ಲಿ ಒಂದಂತೂ ಗೊತ್ತಾಗಿದೆ, ಮಾರ್ಕೆಟ್ ಚಾನಲ್ನಿಂದ ಬ್ರೇಕ್ ಡೌನ್ ಆದಮೇಲೆ ಪ್ರೊಸೆಸ್ ನೋಡಿ ಟೈಮ್ ಎಷ್ಟು ತೊಗೊಳ್ತಾನೆ. ಈ ಚಾನಲ್ನಿಂದ ಬ್ರೇಕ್ ಡೌನ್ ಆದ ತಕ್ಷಣ ಮಾರ್ಕೆಟ್ ಏನು ಮಾಡೋದು, ಸ್ವಲ್ಪ ನೆಕ್ಸ್ಟ್ ಡೇ ಮೇಲ್ಗಡೆ ಹೋದ, ರೀಟೆಸ್ಟ್ ಆಯಿತು. ಆಮೇಲೆ ಏನಾಗ್ತದೆ, 21,900 ಬ್ರೇಕ್ ಮಾಡಿ ಅರೌಂಡ್ 21,800 ಮಾರ್ಕೆಟ್ ಕ್ಲೋಸ್ ಆಗಿ ಕೂತ್ಕೊಂಡಿದ್ದೀಗ. ಸೊ ಫಸ್ಟ್ ಆಫ್ ಆಲ್ ನಾನು ಮೂವಿಂಗ್ ಎವರೇಜ್ ಪ್ರಕಾರ ನೋಡ್ತೀನಿ. ಇವತ್ತು 50-ಡೇ ಮೂವಿಂಗ್ ಎವರೇಜ್ ಕೂಡ ಬ್ರೇಕ್ ಡೌನ್ ಆಗಿದ್ದಾನೆ. ಓಕೆ, ಅದ್ರ ಜೊತೆಗೆ ಸಪೋರ್ಟ್ ಬ್ರೇಕ್ ಡೌನ್ ಆಗಿದ್ದಾನೆ. ಸೊ ಮಲ್ಟಿಪಲ್ ಕನ್ಫರ್ಮೇಷನ್ ಮಾರ್ಕೆಟ್ ಕೆಳಗಡೆ ಹೋಗಿದೆ. ಸೊ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ಕೊಂಡ್ಬಿಟ್ವಿ ಎಲ್ಲೆಲ್ಲ ಏನೇನಾಗಿದೆ ಅಂತೇಳಿ. ಮೂವಿಂಗ್ ಎವರೇಜ್ ಪ್ರಕಾರ ಕೂಡ ನೋಡ್ಕೊಂಡ್ವಿ. ಮಾರ್ಕೆಟ್ 21,900 ಆಸ್ಪಾಸ್ ಬ್ರೇಕ್ ಡೌನ್ ಆಗಿದ್ದಾನೆ. 50-ಡೇ ಮೂವಿಂಗ್ ಎವರೇಜ್ ಕೂಡ. ಸೊ ಸ್ವಿಚ್ ಟು 1 ಅವರ್ ಸ್ವಿಚ್ ಮಾಡಿಬಿಟ್ಟು ನೋಡ್ಕೊಂಡ್ರೆ ಮಾರ್ಕೆಟ್ ಏನು ಕಾಣ್ತಾ ಇದೆ. ಸದ್ಯದ ಮಟ್ಟಿಗೆ ನಾನೇನು ಮಾಡ್ತೀನಿ, ಇಲ್ಲೊಂದು ಸಪೋರ್ಟ್ನ ಡ್ರಾ ಮಾಡಿಟ್ಟಿದ್ದೀನಿ. ವಿಚ್ ಇಸ್ ದಿಸ್ ಒನ್ ಸಪೋರ್ಟನ್ನು 21,750 ಲೆವೆಲ್. ಓಕೆ, ಸೊ ಅರ್ಲಿಯರ್ ನನ್ನ ವೀಡಿಯೋಸ್ಗಳನ್ನ ನೀವು ಕಂಟಿನ್ಯೂಸ್ಲಿ ನೋಡ್ತಾ ಇದ್ದಿದ್ರೆ ಸೊ 21,750 ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. 21,750 ಲೆವೆಲ್ ಅರ್ಲಿಯರ್ ರಿಜೆಕ್ಷನ್ ಲೆವೆಲ್ ಇತ್ತು. ಓಕೆ, ಸಪೋರ್ಟ್ ತೊಗೊಂಡಿರೋ ಲೆವೆಲ್ ಕೂಡ ಇದೆ. ಮಲ್ಟಿಪಲ್ ಟೈಮ್ ಮಾರ್ಕೆಟ್ ನಿಂತ್ಕೊಂಡು ಹೋಗಿರೋದ್ರಿಂದ ಮಾರ್ಕೆಟ್ ನಾಳೆ ಇನ್ ಕೇಸ್ ಅದು ಸ್ಲಿಪ್ಪೇಜ್ ಆದರೆ 21,750ವರೆಗೂ ಬರುವ ಚಾನ್ಸಸ್ ಇದೆ. ಓಕೆನಾ, ಲೆವೆಲ್ ಆಫ್ ಸಪೋರ್ಟ್ ಅಂತ ತಿಳ್ಕೊಂಡ್ರೆ 21,750 ಮೇಲ್ಗಡೆ ಅಂತೂ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿದೆ. 21,900 ಆ್ಯಂಡ್ 22,000 ಲೆವೆಲ್ 1 and 2 ಅಪ್ಸೈಡ್ ಗೊತ್ತಾಯಿತು. ಸೊ ಲೆಟ್ಸ್ ಸ್ವಿಚ್ ಟು 30 ಮಿನಿಟ್ಸ್. ಎಂಟ್ರಿ ಯಾವ ರೀತಿ ಮಾಡ್ತೀರಿ, ಓಕೆ, ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಎಲ್ಲಿ ಆಗ್ತಾನೆ ಅನ್ನೋದ ಮೇಲೆ ಪ್ಲಾನ್ಗಳನ್ನ ಸೆಟ್ ಮಾಡ್ಕೋತೀರಿ. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಟರ್ನಿಂಗ್ ಆಗಿರೋ ಪಾಯಿಂಟ್ ಯಾವ್ದು ಸರ್, ಇದು. ಸೊ ಇಲ್ಲಿ ಆಬ್ವಿಯಸ್ಲಿ ಏನಿದೆ 21,875 ಆಸ್ಪಾಸ್ ಮಾರ್ಕೆಟ್ನಲ್ಲಿ ಸೆಲ್ಲರ್ಸ್ ಇದ್ದಾರೆ. ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಇದೆ 21,800 ಸಮೀಪ ಬ್ರೇಕ್ ಡೌನ್ ಆದರೆ ಮ್ಯಾಕ್ಸಿಮಮ್ ಫಸ್ಟ್ ಟಾರ್ಗೆಟ್ ನೀವೇನು ಮಾಡ್ತೀರಿ, 21,750 ಮಾಡ್ತೀರಿ. ಫ್ಲಾಟ್ ಆಗಲಿ, ಫ್ಲಾಟ್ ಅಂದರೆ ಇನ್ ಕೇಸ್ 21,875ದಿಂದ ಹಿಡಿದು 800 ಒಳಗಡೆ ಇದ್ದಾನೆ ಅಂದರೆ ಮೈಟ್ ಬಿ ಮಾರ್ಕೆಟ್ ನಿಮಗೆ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ. ಇಲ್ಲ ಇನ್ ಕೇಸ್ ಏನಾದರೂ ಮಾರ್ಕೆಟ್ 21,875 ಬ್ರೇಕ್ ಮಾಡಿ 21,925 930 ಅದು ಕಾಣ್ತಾ ಇದೆ ಅಂದರೆ ತಿಳ್ಕೊಳ್ರಿ ಮಾರ್ಕೆಟ್ ಅಲ್ಲಿಂದ ಏನಾದರೂ ಪ್ಯಾಟರ್ನ್ ಸೆಲ್ಲಿಂಗ್ ಸಿಗುತ್ತಾ. ಸೊ ಇಲ್ಲಿ ಬಂದ ಮೇಲೆ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಸಿಗ್ಬೋದಾ, ಅಥವಾ ನಮಗೇನಾದರೂ ಡಬಲ್ ಟಾಪ್ ಸಿಗ್ಬೋದಾ, ಅಥವಾ ನಮಗೇನಾದರೂ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ಬೋದಾ, ಯಾವುದೇ ಒಂದು ಪ್ಯಾಟರ್ನ್ ಸಿಗ್ತದೆ ಅಲ್ಲಿ ನೋಡ್ಕೊಳ್ರಿ. ಆಮೇಲೆ ಈ ಬೌಂಡ್ರಿಗೆ ಟ್ರೇಡ್ ಮಾಡಲಿಕ್ಕೆ ನೋಡ್ಕೋತೀರಿ ಇನ್ ಕೇಸ್ ಮಾರ್ಕೆಟ್ ಸ್ಮೂತ್ಲಿ ಇಲ್ಲಿ ಬಂದರೆ. ಬಟ್ ಈ ಟ್ರಾವೆಲ್ ಮಾಡ್ಬೋದಾ ಅನ್ನೋದಕ್ಕೆ ದಿಸ್ ಇಸ್ ನಾಟ್ ಈಸಿ ಟ್ರೇಡ್ ಇರುತ್ತೆ. ಅದಕ್ಕೋಸ್ಕರ ಆವಾಗ ಇನ್ ಕೇಸ್ ಟ್ರೇಡ್ ಮಾಡಬಹುದು ಅಂತಂದರೆ ಯು ಕ್ಯಾನ್ ಡೂ ಬುಲ್ ಕಾಲ್ ಸ್ಪ್ರೆಡ್. ಓಕೆ, ಬಟ್ ಈ ಟ್ರೇಡನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀನಿ. ಬಟ್ ದಿಸ್ ಇಸ್ ಅ ವ್ಯಾಲ್ಯೂ ಝೋನ್. ಇಲ್ಲಿ ನಾನು ಸೆಲ್ ಮಾಡೋದಕ್ಕೆ ಅಥವಾ ಏನಾದರೂ ಟ್ರೇಡ್ ತೊಗೊಳ್ಳೋಕ್ಕೆ ಈಸಿ ಇದೆ.
ಓಕೆ, ಇನ್ ಕೇಸ್ ಮಾರ್ಕೆಟ್ ಇಲ್ಲ ಸರ್ 21,950 ಬ್ರೇಕ್ ಮಾಡಿಬಿಟ್ಟ, ಅದ್ರ ಮೇಲೆಗಡೆ ನಿಂತ್ಕೋತಿದೆ ಅಂದರೆ ಸರ್ ಅರ್ಲಿಯರ್ ಲೆವೆಲ್ಸ್ಗಳನ್ನ ರೆಸ್ಪೆಕ್ಟ್ ಕೊಟ್ಕೊಂಡು ನಿಂತ್ಕೊಳ್ತಾ ಅಂತ ಅಷ್ಟು ಈಸಿ ಇರೋದಿಲ್ಲ. ಬಿಕಾಸ್ ಈ ಲೆವೆಲ್ನ ಭಾಳಷ್ಟು ಟೈಮ್ ತೊಗೊಂಡು ಮಾರ್ಕೆಟ್ ಬ್ರೇಕ್ ಡೌನ್ ನೋಡಿದ್ದಾನೆ. ಸೊ ಅದು ಕೂಡ ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ಈಸಿ ಇರೋದಿಲ್ಲ. ತೋರಿಸ್ತಾನೆ ನಿಮ್ಮ ಮೇಲ್ಗಡೆ ಬಂದಂಗೆ, ನಿಮ್ಮೇಲೆ ಅಷ್ಟು ಜನರನ್ನ ಸಿಕ್ಕಾಕ್ಸ್ತಾನೆ, ಆಮೇಲೆ ಕೆಳಗಡೆ ಬರುವ ಸೂಚನೆಗಳನ್ನ ತೋರಿಸ್ತಾನೆ. ಸೊ ಬಿ ಕೇರ್ಫುಲ್ ಇನ್ ಕೇಸ್. ಇಲ್ಲ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ ಅಂತ ಕೊಡ್ರಿ, ಆಬ್ವಿಯಸ್ಲಿ ನಿಮಗೆ ಅನ್ನಿಸುತ್ತೆ ಸರ್ ಒಂದು ಆ್ಯಂಗಲಲ್ಲಿ ಸರ್ ಇದು ನೋಡಿ ಸರ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ, ಡಬಲ್ ಬಾಟಮ್ ಆಗಿದೆ ಸರ್, ಇನ್ನೇನು ಮೇಲ್ಗಡೆ ಹೋಗ್ತಾನೆ ಸರ್, ಟೇಕ್ ದಿಸ್ ಒನ್ ಅಂತ ಅಪಾರ್ಚುನಿಟಿ ಅಂದರೆ ಸರ್ ಯು ವಾಚ್ ದಿಸ್ ಒನ್, ಹಿಯರ್ ವಿ ಹ್ಯಾವ್ ಸೆಲ್ಲರ್ಸ್. ಓಕೆ, ಮಾರ್ಕೆಟ್ ಇದು ಲೆವೆಲ್ನ ಬ್ರೇಕ್ ಡೌನ್ ಮಾಡಿದ್ದಾನೆ. ಸೊ ಆಬ್ವಿಯಸ್ಲಿ ನೀವೇನು ಮಾಡ್ತೀರಿ, ರಿಜೆಕ್ಷನ್ ಫೇಸ್ ಮಾಡೇ ಮಾಡ್ತೀರಿ. ಈಸ್ ನಾಟ್ ಗೋನ್ ಟು ಬಿ ಈಸಿ ಟ್ರೇಡ್. ಮಾರ್ಕೆಟ್ ಇಲ್ಲಿಂದ ಸ್ಲಿಪ್ ಆಗಿ ಕೆಳಗಡೆ ಬರುವ ಚಾನ್ಸಸ್ ಇದೆ. ಓಕೆ ಫೈನ್. ಇಲ್ಲ ನಮಗೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಏನೋ ಬಂದಿದೆ ಸರ್, ಚೆನ್ನಾಗಿದೆ, 21,975 ಅಲ್ಲ 22,000 ಆಸ್ಪಾಸ್ ಹಿಂಗೆ ಓಪನ್ ಆಗಿದೆ ಅಂದರೆ, ಸೊ ಮಾರ್ಕೆಟ್ ಈಗ ಟ್ರಾವೆಲೇಸ್ ಆಗಿದೆ, ಅರೌಂಡ್ 200 ಪಾಯಿಂಟ್ ಆಗಿರ್ತದೆ. ಸೊ ಮಾರ್ಕೆಟ್ ಈಗ 200 ಪಾಯಿಂಟ್ ಆದಮೇಲೆ ಸ್ವಲ್ಪ ಸೈಡ್ ಆಗಿ ಟೈಮ್ ಪಾಸ್ ಆಗಿ ಆಮೇಲೆ ಮೇಲೆಗಡೆ ಹೋಗೋ ಚಾನ್ಸಸ್ ನೋಡ್ತಾನೆ. ಬಿಕಾಸ್ ಇಟ್ಸ್ ಆಲ್ರೆಡಿ ಎಕ್ಸಾಸ್ಟ್ ಆಗಿರ್ತದೆ ಇಷ್ಟು ಗ್ಯಾಪ್ ಅಪ್ ಆದಮೇಲೆ, ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಿರ್ತದೆ. ಓಕೆ, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ಇನ್ನೊಂದೇನಪ್ಪ ಅಂದರೆ ಗ್ಯಾಪ್ ಅಪ್ ಈ ರೀತಿ ಆದರೆ ಈ ಸೆಲ್ಲಿಂಗ್ ತೊಗೊಂಡು ಹೋಗಿದಾರಲ್ಲ ಅವರೆಲ್ಲ ಏನು ಮಾಡ್ತಾರೆ, ತಮ್ಮ ಪೊಸಿಷನ್ಸ್ನ ಕಟ್ ಮಾಡ್ಲಿಕ್ಕೆ ನೋಡ್ತಾರೆ. ಆ ಶಾರ್ಟ್ ಕವರಿಂಗಲ್ಲಿ ಸ್ವಲ್ಪ ಓಕೆ ಒಂದು 15-20 ನಿಮಿಷ ಮೇಲೆಗಡೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಸೈಡ್ ವೇಯಿಂದ ನೆಗೆಟಿವ್ ಹೋಗ್ಬೋದು ಅನ್ನೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್. ಓಕೆ, ಇನ್ನು ಮತ್ತು ಹೆಂಗಿದ್ರು ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಏನು ಹೆಚ್ಚು ಕಡಿಮೆ ಬರ್ಬೋದು, ಏನು ಗೊತ್ತಿಲ್ಲ. ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದಾನೆ 21,750. ಇಲ್ಲ ಮಾರ್ಕೆಟ್ ಇದನ್ನು ಗ್ಯಾಪ್ ಡೌನ್ ಮಾಡಿಬಿಡ್ತಾನೆ ಸರ್, ಎಕ್ಸಾಕ್ಟ್ಲಿ 21,750 ಓಪನ್ ಮಾಡಿದ್ದಾನೆ. ಇವಾಗ ಏನು ಮಾಡ್ತೀರಿ ಸರ್, ಒನ್ ಆಫ್ ದ ಬೆಸ್ಟ್ ವೇ ಈಸ್ ದ್ಯಾಟ್ ಇದನ್ನು ಬ್ರೇಕ್ ಡೌನ್ ಆದರೆ ಈಸಿ ಟ್ರೇಡ್ ಸಿಗುತ್ತೆ. ಬಟ್ ಇಲ್ಲಿ ಆದರೆ ಮಾರ್ಕೆಟ್ ನಿಮಗೆ ಸೈಡ್ ವೇ ಪೊಸಿಷನ್ ಸಿಗ್ತದೆ, ಆವಾಗ ನೀವು ಸ್ಟ್ರಾಟಜಿ ಟ್ರಯಾಂಗಲ್ ಅಥವಾ ಪೊಸಿಷನ್ ಸ್ಟ್ರಾಟಜಿ ಮಾಡ್ತೀರಿ. ಯಾಕೆ 21,750 ದಾಟಿದ್ರೆ ಈಸಿ ಸಿಗುತ್ತೆ ಅಂದರೆ, ವಾಚ್ ಇಟ್ ಹಿಯರ್. ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಇದನ್ನು ರೆಸ್ಪೆಕ್ಟ್ ಕೊಟ್ಟಿದ್ದಾನೆ, ಇದನ್ನು ಎಕ್ಸ್ಟೆಂಡ್ ಮಾಡಿ ಕೂಡ ನೋಡ್ಕೊಳ್ರಿ ಹಿಂದೆ ಕೂಡ. ಸೊ 21,750 ಲೆವೆಲ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ, ಲೋವರ್ ಹೈ ಮಾಡಿದ, ಈಸಿ ಟ್ರೇಡ್ ಇದೆ ಟಿಲ್ 21,600 ಲೆವೆಲ್. ಓಕೆ, ಅದನ್ನು ಬ್ರೀಚ್ ಆದರೆ ದೆನ್ ವಿ ವಿಲ್ ಗೋ ಫಾರ್ 21,500 ಆ್ಯಂಡ್ ದ ಲೆವೆಲ್ಸ್ ಗೋ ಡೌನ್ ಸೈಡ್ ಹಿಯರ್. ಓಕೆ, ಈ ರೀತಿ ಥಿಂಕ್ ಮಾಡಲಿಕ್ಕೆ ಈಸಿ ಇದೆ ಸದ್ಯದ ಮಟ್ಟಿಗೆ. ಫೈನ್. ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಅಪ್ ಅದರ ಡಿಸ್ಕಷನ್ ಮಾಡಿದ್ವಿ. ಮತ್ತೇನಾದರೂ ಚೇಂಜಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಎನಿವೆ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಆಪ್ಷನ್ ಚೈನ್ ಕರ್ಕೊಂಡು ಹೋಗ್ತೀನಿ. ಮತ್ತೆ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ, ಆಬ್ವಿಯಸ್ಲಿ ಕಾಲ್ ರೇಟಿಂಗ್ ಹೆಚ್ಚಿಗೆ ಆಗಿರ್ಬೋದು, ಅದ್ರ ಜೊತೆಗೆ ಪುಟ್ನಲ್ಲಿ ಹೆವಿ ಪುಟ್ ರೈಟರ್ಸ್ ಎಲ್ಲಿದ್ದಾರೆ ನೋಡ್ಕೊಡ್ರಿ. ದಟ್ ಈಸ್ 21,800 ಲೆವೆಲ್. ಸೊ ಸದ್ಯದ ಮಟ್ಟಿಗೆ ಅದನ್ನು ನಾವು ಲೋ ಮಾಡಿ ಮಾರ್ಕೆಟ್ ಮೇಲ್ಗಡೆ ಬಂದಿದ್ದಾನೆ. ಸೊ ಇನ್ ಕೇಸ್ ಮಾರ್ಕೆಟ್ 21,813 ಆಸ್ಪಾಸ್ ಅಂದರೆ ಇವತ್ತಿನ ಲೋನ ಬ್ರೇಕ್ ಮಾಡಿದಂದರೆ 21,750ವರೆಗೂ ಮಾರ್ಕೆಟ್ ಟ್ರಾವೆಲ್ ಆಗುತ್ತೆ. ಸೊ ಹತ್ರ 21,700 ಈಸ್ ನಾಟ್ ಫಾರ್ ಅಂತ ಕೂಡ ಹೌದು. Okay, major support is about 21,750 to 700. Okay, in the downside. ಮೇಲ್ಗಡೆ ಆದರೆ 21,900ಗೆ 58 ಲಕ್ಷ ಜನ ಏನು ಮಾಡ್ತಾರೆ, ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ 21,900. ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಏನೋ ತಪ್ಪಿಯೂ ಮೇಲ್ಗಡೆ ಬಂದ ಅಂದರೆ, ಇಲ್ಲಿ ಏನಾದರೂ 21,900 ಹತ್ರ ನಿಮಗೆ ಏನಾದರೂ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗ್ತಾ ಇದ್ದರೆ ನೀವು ಪೊಸಿಷನ್ ಸೆಲ್ಲಿಂಗ್ ತೊಗೋಬೋದು, ಇಲ್ಲಾಂದರೆ ಪುಟ್ ಬೈ ಮಾಡ್ತೀರಿ ಅಥವಾ ಕಾಲ್ ರೇಟಿಂಗ್ ಮಾಡಲಿಕ್ಕೆ ಈಸಿ ಇರುತ್ತೆ. ಕಾಲ್ ರೇಟಿಂಗ್ ಇಸ್ ಮಚ್ ಬೆಟರ್ ಕಂಪ್ಯಾರಿಟಿವ್ ನೀವು ಪುಟ್ ಬೈ ಮಾಡೋದಕ್ಕೆ, ಬಿಕಾಸ್ ಮಾರ್ಕೆಟ್ ಒಂದು ರೇಂಜಲ್ಲಿ ಫೈಟ್ ಆಗುವ ಚಾನ್ಸಸ್ ಇದೆ. ಫೈನಾ? ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್ ರೈಟ್? ಓಕೆ, ನಿಫ್ಟಿ ಒಳಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಲೆವೆಲ್ಸ್ಗಳು ಕೂಡ ಹೇಳಿದ್ದೀನಿ. ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇದೆ. ನಾನು ಹೆಂಗಿದ್ರು ನಿಮಗೆ ಈ ಚಾನಲ್ ಪ್ಯಾಟರ್ನ್ ಎಷ್ಟೋ ದಿನದಿಂದ ತೋರಿಸ್ತಾ ಇದ್ದೀನಿ, ಮಾರ್ಕೆಟ್ ಅದು ರೆಸ್ಪೆಕ್ಟ್ ಕೊಡ್ತಾನೆ ಇದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ಗೆ ಬರ್ತೀನಿ. ಮಾರ್ಕೆಟ್ ನೋಡ್ರಿ ಇವತ್ತು ಕೂಡ ಇಂಡಿಸಿಷನ್ಸ್ನೇ ಕ್ರಿಯೇಟ್ ಮಾಡಿದ್ದಾನೆ. ನಿನ್ನೆ ಆಲ್ಮೋಸ್ಟ್ ಹ್ಯಾಮರ್ ಥರ ಆದರೂ ಇದ್ದ ದೋ ಮಾರ್ಕೆಟ್ ಇಲ್ಲಿ ಮೂವಿಂಗ್ ಎವರೇಜ್ ನೋಡಿದ್ರೆ here 50-day moving average 46,467 and 20-day moving average at 46,952 ಇದೆ. ಸೊ ಹತ್ರ ಏನು ಗೊತ್ತಾಗುತ್ತೆ ಅಂದರೆ 50-day ಮೂವಿಂಗ್ ಎವರೇಜ್ ಕೆಳಗಡೆ ಮತ್ತೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನೀವೇನು ಮಾಡ್ತೀರಿ, ಸಿಯರ್ ದಿಸ್ ಈಸ್ ಅ ಮೇಜರ್ ಲೆವೆಲ್ 46,200 ಲೆವೆಲ್. ಮಾರ್ಕೆಟ್ ಅದನ್ನು ಬ್ರೀಚ್ ಮಾಡಿಲ್ಲ, ಇವತ್ತು ಕೂಡ ಹೋಲ್ಡ್ ಮಾಡಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ, ನಿಮಗೆ 1 ಅವರ್ ಕರ್ಕೊಂಡು ಹೋಗ್ತೀನಿ. 1 ಅವರ್ ಕರ್ಕೊಂಡು ಹೋದರೆ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಮಾರ್ಕೆಟ್ ಪ್ರೆಷರ್ ಫೀಲ್ ಮಾಡ್ತಾ ಇದ್ದಾನೆ. ಯಾಕೆ ಈ ಜೋನ್ದಲ್ಲಿ ಪ್ರೆಷರ್ ಫೀಲ್ ಮಾಡ್ತಾನೆ, ಸಿಯರ್. ಓಕೆ, ನಿನ್ನೆ ಏನಾಗಿತ್ತು, ಮಾರ್ಕೆಟ್ ಇಲ್ಲಿ ಸಡನ್ಲಿ ಏನೋ ಮೇಲ್ಗಡೆ ಹೋಗಿದ್ದಾನೆ 46,200, ಬಟ್ ಇದು ಸಸ್ಟೈನೇಬಲ್ ಆಗ್ತಾ ಇಲ್ಲ. ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಗ್ತಾ ಇಲ್ಲ, ಸ್ಲೋಲಿ ಕೆಳಗಡೆ ಬರ್ತಾ ಇದ್ದಾನೆ. ಸೊ ಇನ್ ಕೇಸ್ ನಾಳೆ ನಿಮಗೆ ಫ್ಲಾಟ್ ಓಪನ್ ಆಗಲಿ 46,400 46,250 ಇಲ್ಲಿದ್ದರೆ ನೋ ಟ್ರೇಡ್ ಸರ್.
ಇನ್ ಕೇಸ್ ಇದು ಬ್ರೇಕ್ ಆದರೆ ನೀವೇನು ಮಾಡಿ, ಐದರ್ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಹೆಜ್ಜಿಂಗ್ ಪೊಸಿಷನ್ ಮಾಡ್ಕೊಳ್ಳಿ ಅಂತ ನಾನು ಸಲಹೆ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಇಂದ ಪ್ರೆಷರಲ್ಲಿದೆ. ಸೊ ಇಲ್ಲಿ ಇಷ್ಟು ಮೇಲ್ಗಡೆ ಹೋಗ್ತಾನೆ ಅನ್ನೋದು ಗ್ಯಾರಂಟಿ ಬೇಕಲ್ಲ ನಮಗೆ. ಸೊ ದಟ್ ಇಸ್ ವೈ ಇಲ್ಲಿ ಏನಾದ್ರು ಮಾಡ್ತೀರಿ, ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಹೆಜ್ ತೊಗೋತೀರಿ. ಹೆಂಗೆ 46,400 ಕಾಲ್ ಬೈ ಮಾಡ್ತೀರಿ, 46,600 ಕಾಲ್ ಸೆಲ್ ಮಾಡ್ತೀರಿ. ಓಕೆ, ಈ ರೀತಿ ನೀವು ಪೊಸಿಷನ್ ಮಾಡ್ಬೋದು. ಸೊ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ. ಓಕೆ, ಇಲ್ಲ ಸರ್ ಮಾರ್ಕೆಟ್ 46,200ನ ಬ್ರೇಕ್ ಮಾಡಿಬಿಟ್ಟಿದ್ದಾನೆ, ಫ್ಲಾಟ್ ಓಪನ್ ಆಗಿ ಬ್ರೇಕ್ ಡೌನ್ ಮಾಡಿದ್ದಾನೆ. ಅವಾಗ ಏನಾಗುತ್ತೆ ಅಂದರೆ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟನ್ನು ಮಾರ್ಕೆಟ್ ಬ್ರೀಚ್ ಆದರೆ, ಇವತ್ತು ಹೆಂಗೆ ಬ್ಯಾಂಕ್ ನಿಫ್ಟಿ ಹೆಂಗೆ 21,900 ಬ್ರೇಕ್ ಆದಮೇಲೆ ಹೋದ್ನಲ್ಲ, ಅದೇ ರೀತಿ ಲೋವರ್ ಆಯ್ ಆಗ್ತಾ ಸ್ಮೂತ್ಲಿ ಕೆಳಗಡೆ ಹೋಗ್ತಾನೆ. 45,800 or 45,500 ಹತ್ರ ಮಾರ್ಕೆಟ್ ಕ್ಲೋಸ್ ಆಗ್ಬೋದು. ಒನ್ ಆಫ್ ದ ರೌಂಡ್ ನಂಬರ್ ಫಾರ್ ದ ಎಕ್ಸ್ಪೈರಿ. ಡನ್ನ, ಫೈನ್. ಇಲ್ಲ ಗ್ಯಾಪ್ ಅಪ್ ಓಪನ್ ಆತಂದ್ರೆ ಸಹ ಮಾರ್ಕೆಟ್ನಲ್ಲಿ ಟ್ರೆಂಡ್ ಬದಲಾವಣೆ ಆಗಿದೆ ಅಂತ ತಿಳ್ಕೊಡ್ರಿ. ಸಿ ದಿಸ್ ಒನ್ ರಿಜೆಕ್ಷನ್ ಆ್ಯಂಡ್ ನಾವು ಟ್ರೆಂಡ್ ಬದಲಾವಣೆ ಆಗಿದೆ ಅಂತ ತಿಳ್ಕೊಡ್ರಿ. ಓಕೆನಾ? ಓಕೆ, ಬಟ್ ಮಾರ್ಕೆಟ್ ಈಸಿಲಿ ಮೇಲ್ಗಡೆ ಹೋಗ್ಬೋದಾ? ಇಟ್ಸ್ ನಾಟ್ ಸೊ ಈಸಿ, ಬಿಕಾಸ್ ಮಾರ್ಕೆಟ್ ಈಸ್ ಇನ್ ದ ಡೌನ್ ಟ್ರೆಂಡ್ ಲೆವೆಲ್. ಈಸಿ ಅಂತೂ ಇರೋದಿಲ್ಲ, ಸ್ಲೋಲಿ ಹೋಗ್ಬೋದು ಅಥವಾ ಒಮ್ಮೊಮ್ಮೆ ಸಡನ್ಲಿ ಮೇಲ್ಗಡೆ ಹೋಗ್ತಾನೆ. ಸೊ ಅಪ್ ಟು ದ ಮಾರ್ಕೆಟ್ ಯಾವ ರೀತಿ ಇಂಟೆನ್ಸಿಟಿ, ಪೊಟೆನ್ಷಿಯಲ್, ವಾಲ್ಯೂಮ್ ತರ್ತಾನೆ ಅಂತೇಳಿ. ಸೊ ಆವಾಗೂ ಕೂಡ ನೀವೇನು ಮಾಡ್ತೀರಿ, ಸ್ಟ್ರಾಟಜಿ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ದಟ್ ಇಸ್ ವಾಟ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಕೂಡ ನೀವು ಮಾಡ್ಬೋದು. ಓಕೆ, ಕೆಳಗಡೆ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಆದ ಅಂದರೆ ಸರ್ ಆಬ್ವಿಯಸ್ಲಿ 46,200 ಬ್ರೇಕ್ ಡೌನ್ ಮಾಡೋದಂದ್ರೆ ಈಸಿ ಇದೆ. ಫಸ್ಟ್ ಟಾರ್ಗೆಟ್ ಏನು ಮಾಡ್ತೀರಿ, 45,800. ಓಕೆ, 46,000 ಆಗುತ್ತೆ, ರೌಂಡ್ ನಂಬರ್ ಇರುತ್ತೆ. ಅದ್ರ ಜೊತೆಗೆ 45,800, ನೆಕ್ಸ್ಟ್ 45,600ವರೆಗೂ ಮಾಡ್ತೀರಿ. ಸೊ ಎನಿವೇ ನಾನೇನು ಮಾಡ್ತೀನಿ, ಇದನ್ನು ಆಸ್ ಇರ್ ಟ್ರೆಂಡ್ ಲೈನ್ ಓಕೆ ಏನು ಡ್ರಾ ಮಾಡಿದ್ನಲ್ಲ, ಇದು ಜಸ್ಟ್ ಎಕ್ಸ್ಟೆನ್ಷನ್ ಇಟ್ಕೋತೀನಿ, ನಾಳೆ ಕೂಡ ಹೆಲ್ಪ್ ಆಗಲಿ ಅಂತ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆಗಿ ಅಂದರೆ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಸ್ಮೂತ್ಲಿ ಮೇಲ್ಗಡೆ ಬಂದ್ಬಿಟ್ಟು ಇದನ್ನು ಟಚ್ ಮಾಡಿ ವಾಪಸ್ ಮೇಲ್ಗಡೆ ಕೆಳಗಡೆ ಕೂಡ ಹೋಗ್ಬೋದು ಅನ್ನೋ ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿ ಈಗ ಫಾಲಿಂಗ್ ಮಾರ್ಕೆಟಲ್ಲಿ ಪಾರ್ಟಿ ಆಗಿಲ್ಲ, ನಾಳೆ ಇನ್ ಕೇಸ್ ಪಾರ್ಟಿ ಆದರೆ ನಿಫ್ಟಿ ನಿಮಗೆ ಇದ್ರ ಜೊತೆಗೆ ಜಾಸ್ತಿ ಬೀಳ್ತಾನೆ. ಸೊ ಬಿ ಕೇರ್ಫುಲ್. ಫ್ಲಾಟ್ ಆದರೆ ಆದಷ್ಟು ಅವಾಯ್ಡ್ ಮಾಡ್ಕೊಳ್ತೀರಿ. ಇಲ್ಲ ಎಂದರೆ ನೀವು ಸ್ಟ್ರಾಟಜಿ ಮಾಡ್ಕೊತೀರಿ, ಲೈಕ್ 46,500 ಒಂದು ರೌಂಡ್ ನಂಬರ್ ಇದೆ. ಓಕೆ, ಕಾಲ್ ಪುಟ್ ಸೆಲ್ ಮಾಡ್ತೀರಿ, ಎರಡು ಕಡೆ ಹೆಜ್ ಕೊಡ್ತೀರಿ. ಓಕೆ, ಅವಾಗ ಏನಾಗುತ್ತೆ, ನಿಮಗೆ ಐರನ್ ಫ್ಲೈ ವರ್ಕ್ ಆಗುತ್ತೆ. ಓಕೆನಾ? ಫೈನ್. ಇಲ್ಲ ಸ್ಟಾರ್ಟಲ್ಲಿ ಮಾಡಿದ್ರೆ ಮಾಡ್ಬೋದು ಸರ್, CEP ಸೆಲ್ ಮಾಡಿ ಅಟ್ ದ ಮನಿ, ದಟ್ ಈಸ್ 46,500 ಕಾಲು ಮತ್ತು ಪುಟ್ಟನ್ನ. ಇಲ್ಲ ಔಟ್ ಆಫ್ ದ ಮನಿ ಒಳಗಡೆ ಮಾರ್ಕೆಟ್ ಇದ್ರೆ ರೇಂಜ್ ಒಳಗಿದ್ರೆ 46,800 ಪುಟ್ ಕಾಲ್ನ, ಆಮೇಲೆ ಕೆಳಗಡೆ 46,000 ಪುಟ್ನ ಸೆಲ್ ಮಾಡ್ತೀರಿ, ಸ್ಟ್ರಾಂಗಲ್ ಹೋಲ್ಡ್ ಮಾಡ್ತೀರಿ. ಅದನ್ನು ಹೆಜ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಐರನ್ ಕಾಂಟ್ರಾಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಬಟ್ ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಈ ಟ್ರೆಂಡ್ ಲೈನ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಬಿ ಕೇರ್ಫುಲ್ ಹಿಯರ್. ಫೈನಾ? ಸಪೋರ್ಟ್ ಡಿಸ್ಟೆನ್ಸ್ ನೀವು ಡ್ರಾ ಮಾಡ್ಕೊಳ್ತೀರಿ. ಈಗ ನಿಮ್ಮ ಲೆವೆಲ್ಸ್ಗಳನ್ನ ನೀವೇ ಹಾಕ್ಕೊಂಡು ಈಗ ಟ್ರೇಡ್ ಮಾಡಲಿಕ್ಕೆ ಸಿದ್ಧರಾಗ್ತೀರಿ. ಗೋ ಟು ಆಪ್ಷನ್ ಚೇನ್ ನೋಡಿದ್ರೆ ಏನು ಗೊತ್ತಾಗುತ್ತೆ, ಡೌನ್ ಸೈಡ್ನಲ್ಲಿ ಪುಟ್ ರೇಟಿಂಗ್ ಹೆವಿಯಲ್ಲಿದೆ 46,300 ಔಟ್ ಆಫ್ ದ ಮನಿ ಒಳಗಡೆ. ಸೊ ಈಗ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ರಿ, 46,400ಗೆ 15 ಲಕ್ಷ, 46,500ಗೆ ಪುಟ್ರಲ್ಲಿ ಒಂದು 16 ಲಕ್ಷ ಪುಟ್ ರೇಟಿಂಗ್ ಆಗಿದೆ. ಸೊ ಕಂಪ್ಯಾರಿಟಿವ್ಲಿ ಇಲ್ಲಿ ಏನೋ ಪುಟ್ ರೇಟಿಂಗ್ ಹೆವಿ ಆಗಿದೆ ಅಂತ ಕಾಣ್ತಾ ಇದೆ. ದಟ್ ಈಸ್ ಆಲ್ಸೋ ಇನ್ ದ ಮನಿ. ಮೈಟ್ ಬಿ 46,500 ಏನೋದಿಲ್ಲ ಅಂದರೆ ರೌಂಡ್ ನಂಬರ್ ಇದೆ, ಮಾರ್ಕೆಟಲ್ಲಿ ಕ್ಲೋಸ್ ಆಗೋ ಸಾಧ್ಯತೆ ಇರೋದ್ರಿಂದ ಮೋಸ್ಟ್ ಆಫ್ ಜನ ಏನು ಮಾಡ್ತಾರೆ, ಸ್ಟ್ರಾಡಲ್ ಕ್ರಿಯೇಟ್ ಮಾಡ್ಬೋದು ಅಥವಾ ಐರನ್ ಫ್ಲೈ ಕ್ರಿಯೇಟ್ ಮಾಡಿರ್ಬೋದು. ಅದಕ್ಕೋಸ್ಕರ ನಿಮಗೆ ಓವರ್ ಡೇಟಾ ಜಾಸ್ತಿ ಕಾಣ್ತಾ ಇದೆ. ಸೊ ನಾವು ಕನ್ಸಿಡರೇಷನ್ ಪ್ರಕಾರ ನೋಡಿದ್ರೆ ಔಟ್ ಆಫ್ ದ ಮನಿ ಒಳಗಡೆ 46,000 ಕ್ಯಾರೀಸ್ ಹೈಯೆಸ್ಟ್ ಪುಟ್ ರೈಟಿಂಗ್. ಓಕೆ, ಓನ್ಲಿ 46,200 ಬ್ರೇಕ್ ಆದರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನಿಮಗೆ ಈಸಿ ಇದೆ 46,000 ಟಾರ್ಗೆಟ್ ಮಾಡಲಿಕ್ಕೆ. ಅದನ್ನು ಬ್ರೇಕ್ ಮಾಡಿದ್ರೆ 45,800 ಟಾರ್ಗೆಟ್ ಮಾಡಲಿಕ್ಕೆ ಈಸಿ ಇದೆ, ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ವೈ ಇರೋದು 45,800. ಓಕೆ, ಮೇಲುಗಡೆ ಅಂದರೆ ಸರ್ ಆಬ್ವಿಯಸ್ಲಿ ಪ್ರೆಷರ್ ಹೆವಿ ಇದೆ ಅಂತ ಕಾಣ್ತಾ ಇದೆ. ಕಾಲ್ ರೇಟರ್ಸ್ ಎಲ್ಲಿ ಹೆವಿಯಾಗಿ ಆಡ್ ಮಾಡಿದ್ದಾರೆ ಪ್ರತಿಯೊಂದು ಲೆವೆಲ್ನಲ್ಲಿ 20 ಲಕ್ಷ, 30 ಲಕ್ಷ, 15 ಲಕ್ಷ, 20 ಲಕ್ಷ, 43 ಲಕ್ಷ 47,000ಗೆ. ಸೊ ಪ್ರೊಬಾಬಿಲಿಟಿ ಪ್ರೆಷರ್ ಭಾಳ ಇದೆ ಮೇಲುಗಡೆ. ಸೊ ಮಾರ್ಕೆಟ್ ನಮಗೆ ಸೈಡ್ವೇಸ್ ಟು ಪಾಸಿಟಿವ್ ಸೈಡ್ವೇಸ್ ಟು ನೆಗೆಟಿವ್ ಆಗುವ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ನಾಳೆ ಟ್ರೇಡ್ ಮಾಡೋದು ಬಗ್ಗೆ. ಸೊ ಅದು ಬ್ಯಾಂಕ್ ನಿಫ್ಟಿ ಒಳಗಡೆ ಆಪ್ಷನ್ ಬೈಯಿಂಗು ಅಕಸ್ಮಾತ್ ಮಾಡ್ತಿರಪ್ಪ, ಲೆವೆಲ್ ಬ್ರೇಕಪ್ ಆಗ್ತಿದೆ ಅಂದರೆ ಮೇಕ್ ದ ಆಪ್ಷನ್ ಬೈಯಿಂಗ್ ಫಾರ್ ದ ನೆಕ್ಸ್ಟ್ ವೀಕ್, ದಟ್ ಈಸ್ 27 ಮಾರ್ಚ್. ಫೈನಾ? ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. ಓಕೆ, ಫಿನ್ ನಿಫ್ಟಿಯಲ್ಲಿದೆ. ಎಸ್ ಹಿಯರ್. ಸೊ ಫಿನ್ ನಿಫ್ಟಿ ಒಳಗೆ ನೋಡಿಕೊಟ್ರೆ ಸರ್ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ. ಎಸ್ ದಿಸ್ ಲೆವೆಲ್, ಓಕೆ, ಇದೇನದ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ 20,000 ಏನಾದರೂ ಬ್ರೇಕ್ಔಟ್ ಆದರೆ ದೆನ್ ಇಟ್ಸ್ ಅ ಗೋನ್ ಬಿ ಈಸಿ ವೇ. ಅದರ್ವೈಸ್ ಸೈಡ್ ವೇ ಟ್ರೇಡ್ ಅಂತ ಡಿಸ್ಕಷನ್ ಮಾಡಿದ್ವಿ, ಇದೇನೇ ವರ್ಕ್ ಆಯಿತು ಸರ್ 20,600 ಕಾಲ್ ಪುಟ್ಟು. ಓಕೆ, ಮಾರ್ಕೆಟ್ ಕೆಲವೊಮ್ಮೆ ನಿಮಗೆ ಸೈಡ್ ವೇ ಪೊಸಿಷನ್ ಈ ರೀತಿ ಮಾಡೋದು ಎಕ್ಸ್ಪೈರಿ ದಿನ ಆಪ್ಷನ್ ಸೆಲ್ಲರ್ ಜಾಸ್ತಿ ದುಡ್ಡು ಮಾಡ್ಬೋದು. ಫೈನ್, ಅಂಡರ್ಸ್ಟ್ಯಾಂಡಿಂಗ್. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಡೇ ಕ್ಯಾಂಡಲಿಂದ ಶುರು ಮಾಡ್ತೀನಿ. ಓಕೆ, ಸೊ ಡೇ ಕ್ಯಾಂಡಲ್ನಲ್ಲಿ ನಾವು ಫಿನ್ ನಿಫ್ಟಿ ನೋಡಿದ್ರೆ ಮೂವಿಂಗ್ ಅವರ್ಸ್ ಹಾಕೋಣ. ಸಿಯರ್ 20 ಡೇ 50 ಡೇ ಬೋತ್ ಆರ್ ಅಬೌವ್ ದ
ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್. ಓಕೆ, 20,600 ಲೆವೆಲ್ಗೆ ಮತ್ತು 20,700 ಲೆವೆಲ್ಗೆ 20 and 50 ಡೇ ಮೂವಿಂಗ್ ಎವರೇಜ್ ಇದೆ. ಮಾರ್ಕೆಟ್ ಅದರ ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ದಾನೆ. ಸೊ ಮಾರ್ಕೆಟ್ ಇನ್ನು ನೆಗೆಟಿವ್ ಝೋನಲ್ಲಿದೆ. ದೋ ಮಾರ್ಕೆಟ್ ಕ್ಯಾಂಡಲ್ ಸಿಕ್ಸ್ ಎಲ್ಲ ಗ್ರೀನ್ ಕಾಣ್ತಾ ಇದೆ. ಓಕೆ, ಎನಿವೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಾಳೆ ಏನು ಮಾಡ್ಬೋದು ಅನ್ನೋದ ಮೇಲೆ ನಾವು ಲೆಕ್ಕಾಚಾರ ಮಾಡೋಕೆ ಶುರು ಮಾಡೋಣ. ಸೊ ಡ್ರಾಯಿಂಗ್ಸ್ ವಾಪಸ್ ಹಾಕೋಣ. ಸಿ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ 20,600 ಲೆವೆಲ್. ಮಾರ್ಕೆಟ್ ಅಲ್ಲೇ ಎಕ್ಸಾಕ್ಟ್ಲಿ ನಿಂತ್ಕೊಳ್ಳಿಕ್ಕೆ ಭಾಳ ಪ್ರಯತ್ನ ಪಡ್ತಿದ್ದಾನೆ, ಎಕ್ಸೆಪ್ಟ್ ಅದರ್ ಸೆಕ್ಟರ್ಸ್. ಓಕೆ, ನಮಗೆ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ರೆಸಿಲೆಂಟ್ ಆಗಿ ಅಂದರೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾವೆ. ಓಕೆ, ಸೊ ನಾಳೆ ಇನ್ ಕೇಸ್ ಏನಾದರೂ ಟ್ರೇಡ್ ಸಿಕ್ಕರೆ 20,000 ಲೆವೆಲ್ 530 ಕೆಳಗಡೆ ಆದರೆ ಮಾರ್ಕೆಟ್ ನಿಮಗೊಂದು ರ್ಯಾಲಿ ಸಿಗೋ ಚಾನ್ಸ್ ಇದೆ. ಅರೌಂಡ್ 20,400 ಲೆವೆಲ್ ಆರ್ 20,300 ಲೆವೆಲ್. ಸೊ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಮೂವಿಂಗ್ ಎವರೇಜ್ 200 ಮೂವಿಂಗ್ ಎವರೇಜ್ ಎಲ್ಲಿದೆ 20,200 ಇದೆ. ಸೊ ಅದು ಕೂಡ ಅಟ್ರಾಕ್ಷನ್ ಥರ ಕೆಲಸ ಮಾಡ್ಬೋದು ನಾಳೆ ಇನ್ ಕೇಸ್ ಮಾರ್ಕೆಟ್ 20,500ನ ಬ್ರೇಕ್ ಡೌನ್ ಮಾಡಿದ್ರೆ. ಸ್ವಿಚ್ ಟು 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಇದೇ ಥರ ಬ್ಯಾಂಕ್ ನಿಫ್ಟಿ ಥರನೇ ಇದೆ. ಮಾರ್ಕೆಟ್ ಇನ್ನೂ ಫೈಟ್ ಆಗ್ತಾನೆ ಕೂತ್ಕೊಂಡಿದೆ ಈ ಲೆವೆಲ್. ಓಕೆ, 20,650 ಲೆವೆಲನ್ನು ಬರುತ್ತೆ ಇವತ್ತು. ಓಕೆ, ಇನ್ ಕೇಸ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಆದರೆ ಈಸಿ ವೇ ಇರೋದಿಲ್ಲ. ಸೊ ಟಿಲ್ 20,850 800 ಲೆವೆಲ್ವರೆಗೂ ನಿಮಗೆ ಮಾರ್ಕೆಟ್ ನಿಮಗೆ ಕುಂಡ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ಸ್ಟ್ರಾಟಜಿ ಮಾಡ್ಕೊಳ್ಳಿ. ದಟ್ ಇಸ್ ವೆರಿ ಬೆಸ್ಟ್ ಒನ್. ಓಕೆ, ಸೊ ಇನ್ನಕ್ಕೆ ಫ್ಲಾಟ್ ಆಗಿ ಓಪನ್ ಆದರೆ ಇಲ್ಲೇ ಅಡ್ಡಾಡ್ತದೆ ಸರ್ ಅಂದರೆ ಏನು ಮಾಡೋದು, ನಾವು ಸ್ಟಾರ್ಟಲ್ ಸ್ಟ್ರಾಂಗಲ್ ಮಾಡ್ಕೋತೀವಿ, ಅದಕ್ಕೆ ಎಕ್ಸ್ಪರ್ಟ್ ಇದೀವಿ ನಾವು. ಓಕೆ, ಇಲ್ಲ ಮಾರ್ಕೆಟ್ 20,530ನ ಬ್ರೇಕ್ ಡೌನೇ ಮಾಡಿಬಿಟ್ಟಿದ್ದಾನೆ ಈಗ. ಸೊ ಆವಾಗ ಏನು ಮಾಡ್ತೀರಿ ಸರ್, ಲೋವರ್ ಹೈ ಆದಮೇಲೆ ನೀವೇನು ಮಾಡ್ತೀರಿ, ಸೆಲ್ ಆನ್ ರೈಸನ್ನು ಪ್ಯಾಟರ್ನ್ಸ್ ಯೂಸ್ ಮಾಡ್ಕೋತೀರಿ. 20,400 ಫಸ್ಟ್ ಟಾರ್ಗೆಟ್, 20,300 20,200 ಸೆಕೆಂಡ್ ಥರ್ಡ್ ಟಾರ್ಗೆಟ್ಗಳನ್ನ ಮಾಡ್ಕೋತೀರಿ. ದಟ್ಸ್ ವೆರಿ ನೈಸ್. ಓಕೆ, ಇಲ್ಲಿ ಮೇಲೆಗಳಾದರೆ ಫಸ್ಟ್ ಟಾರ್ಗೆಟ್ 20,800 21,000ವರೆಗೂ ಟ್ರೇಡ್ ಮಾಡ್ಲಿಕ್ಕೆ ಓಕೆ, ಬಟ್ ನಾಟ್ ಸೋ ಈಸಿ ಅಂತ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಆಪ್ಷನ್ ಬೈಯೋ ಕೆಪಾಸಿಟಿ ಇದ್ದರೆ ಡೋಂಟ್ ವರಿ ಸರ್, ಯು ಕ್ಯಾನ್ ಬೈ ಇಟ್ ವಿತ್ ಪ್ರಾಪರ್ ಸ್ಟಾಪ್ ಲಾಸ್. ಫೈನಾ, ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ಆಗಲಿ ಸರ್, ಡೋಂಟ್ ವರಿ. 20,800 ಆಸ್ಪಾಸ್ ಓಪನ್ ಆದರೆ ನಮಗೇನು ಬೇಕು, 20,800 ಬ್ರೇಕ್ ಆದರೆ ಹೈಯರ್ ಲೋ ಆದರೆ ಟ್ರೇಡ್ ಮಾಡ್ಲಿಕ್ಕೆ ಓಕೆ. ಇಲ್ಲ ಗ್ಯಾಪ್ ಡೌನ್ ಆದ ಸರ್, 20,500ಗೆ ಗ್ಯಾಪ್ ಡೌನ್ ಆಗಿದ್ದಾನೆ. ಸೊ ಯೂಶಲಿ ಅರೌಂಡ್ 585 ಕ್ಲೋಸ್ ಆಗಿದ್ದಾನಲ್ಲ, ಒಂದು 80-90 ಪಾಯಿಂಟ್ ಅಷ್ಟೇ. ಸೊ ನಮಗೇನು ಬೇಕು, ಫಸ್ಟ್ ಇಲ್ಲಿ ಅಪ್ರೋಚ್ ಮಾಡಿ ಸೆಲ್ಲಿಂಗ್ ಆಗ್ತಾನ, ಅಥವಾ ನಮಗೇನು ಗ್ಯಾಪ್ ಡೌನ್ ಆದಮೇಲೆ ಓಕೆ ಲೋವರ್ ಹೈ ಆಗಿ ಮತ್ತೆ ನಿಮಗೆ ಸೆಲ್ ಆನ್ ರೈಸ್ ಪ್ಯಾಟರ್ನ್ ಸಿಗ್ತಾನೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಪ್ರೊಬಾಬಿಲಿಟಿ ಏನು ಮಾಡೋಣ ನಾವು, ಜಾಸ್ತಿ ಲೋವರ್ ಹೈ ಆದರೆ ಟ್ರೇಡ್ ಮಾಡೋಣ, ಮೇಲೆಗಡೆ ಆದರೆ ಹೈಯರ್ ಲೋ ಆದರೆ ಟ್ರೇಡ್ ಮಾಡೋಣ. ಸೊ ಲೆವೆಲ್ ಗೊತ್ತಾಗಿದೆ, 20,650 ಮೇಲೆಗಡೆ, 20,530 ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ. ಬಟ್ ವಿದಿನ್ ದಿಸ್ ರೇಂಜ್ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ಇದು ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ, ಬಿಕಾಸ್ ಇವತ್ತೇ ಇದರದ್ದು ಎಕ್ಸ್ಪೈರಿ ಆಗಿದೆ. ಎನಿವೇ ನಾವು ಇವತ್ತು ಏನೇ ಡಿಸ್ಕಷನ್ ಮಾಡಿದೆ ಅಂದರೆ ಸರ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ. ಸೊ ಆಸ್ ಆಫ್ ನಾವು ಸೆಕ್ಟರ್ ವೈಸ್ ನೋಡಿದ್ರೆ ಫಾರ್ಮಾ ಸೆಕ್ಟರ್ಸ್ ಹೈಯೆಸ್ಟ್ ಡ್ರ್ಯಾಗ್ ಮಾಡಿದೆ, IT ಸೆಕ್ಟರ್ ಹೈಯೆಸ್ಟ್ ಡ್ರ್ಯಾಗ್ ಮಾಡಿದೆ, ಎನರ್ಜಿ ಸೆಕ್ಟರ್ ಹೈಯೆಸ್ಟ್ ಡ್ರ್ಯಾಗ್ ಮಾಡಿದೆ. ಸೊ ನಮಗೆ ಒಂದೇನು ಗೊತ್ತಾಗ್ತದಪ್ಪ ಅಂದರೆ FMCG ಆ್ಯಂಡ್ ಮೆಟಲ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ, ಬ್ಯಾಂಕ್ಸ್ ಕಂಪೇರ್ ಮಾಡಿದ್ರೆ ಬ್ಯಾಂಕ್ಸ್ ಸ್ವಲ್ಪ ಕಡಿಮೆ ಬಿದ್ದಿದೆ. ಸೊ ಪ್ರೊಬಾಬಿಲಿಟಿ ಇದೆ, ಇನ್ ಕೇಸ್ ನಾಳೆ ಬ್ಯಾಂಕ್ಸ್ ಈ ಪಾರ್ಟಿನ ಜಾನ್ ಆದರೆ, ಎಲ್ಲ ಸೆಕ್ಟರ್ಗಳು ನೆಗೆಟಿವ್ ಆದರೆ ಮಾರ್ಕೆಟ್ನಲ್ಲಿ ಇದೇ ಬೇರಿಶ್ನೆಸ್ ಕಂಟಿನ್ಯೂಷನ್ ಆಗುವ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ಹಿಯರ್. ಓಕೆ, ಸೊ ಫೈನ್ ದೆನ್. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಏನು ಮಾಡ್ತೀರಿ, ನನಗೆ ವಾಟ್ಸಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ನಮ್ಮ ಕ್ವೆಶನ್ಸ್ ಮಾಡ್ತೀರಿ. ಇದೇ ಬರುವ ಏಪ್ರಿಲ್ 19ಗೆ ನಾವು ಕ್ಲಾಸ್ ಶುರು ಮಾಡ್ತಿದ್ವಿ ಕನ್ನಡದಲ್ಲಿ, ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ನ. ಇನ್ ಕೇಸ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ನೀವು ಜಾಯ್ನ್ ಆಗ್ಬೋದು. ಲಿಂಕ್ನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಇದೆ, ಸಿಲಾಬಸ್ ಇದೆ, ನಿಮಗೆ ಫೋನ್ ನಂಬರ್ ಕೂಡ ಇದೆ. ಇನ್ ಕೇಸ್ ಇಫ್ ಇಂಟ್ರೆಸ್ಟೆಡ್ ನೀವು ಡೈರೆಕ್ಟಾಗಿ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿ, ಇಷ್ಟ ಆದರೆ ಜಾಯ್ನ್ ಆಗ್ಬೋದು. ಎನಿವೇ ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ಏನೇನು ಕೊಡ್ತಿರಲ್ಲ ಅದು ನಿಮಗೆ ಒಳ್ಳೇದಕ್ಕೆ ಕೊಟ್ಟಿರ್ತೀನಿ, ಯಾವುದೇ ರೀತಿ ಅದರಿಂದ ದುಡ್ಡು ಗಳಿಸ್ಲಿಕ್ಕೆ ಏನು ಕೊಟ್ಟಿರೋದಿಲ್ಲ. ಇನ್ ಕೇಸ್ ಅದನ್ನು ಲಾಭ ಆಗಿದ್ದರೆ ಯಾರಾದರೂ ನೀವು ನಾನು ಹೇಳಿದ ಪ್ರಕಾರ ಓಕೆ ಬಡವರಿಗೆ ದಾನ ಮಾಡಿ, ಎಜುಕೇಷನಲ್ಲಿ ಹೆಲ್ಪ್ ಮಾಡಿ ಅಂತ ಹೇಳಿದ್ದೀನಿ, ಯಾರೂ ಕೂಡ ಇನ್ನೂವರೆಗೂ ನನಗೆ ಓಕೆ ಇಂಥದ್ದು ಮಾಡಿದ್ದೀನಪ್ಪ ಅಂಥೇಳಿ ಯಾರೂ ಕೂಡ ಮೆಸೇಜ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಇಟ್ ಜಸ್ಟ್ ಇಸ್ ಗೋಯಿಂಗ್ ಟು ಬಿ ರಿಗ್ರೆಟ್ ಅನಿಸುತ್ತೆ ನನಗೆ ನಾನೇ, ಬಿಕಾಸ್ ನಾನು ಹೆಲ್ಪ್ ಮಾಡ್ತೀನಲ್ಲ, ಅದನ್ನ ಇನ್ನೊಬ್ರಿಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಅದು ಕೂಡ ನಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ಸೊ ಅದನ್ನು ಕೊಟ್ಟಿದ್ರೆ ಅಟ್ಲೀಸ್ಟ್, ಮಾಡದಿದ್ದರೆ ಮಾಡಿದ್ದೀನಿ ಅಂತ ಅಟ್ಲೀಸ್ಟ್ ಒಂದು ಕಮೆಂಟಲ್ಲಿ ಹಾಕಿದರೆ ಓಕೆ ನನಗೂ ಕೂಡ ಸ್ವಲ್ಪ ಹ್ಯಾಪಿ ಆಗುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಗುಡ್ ಜೆಸ್ಚರ್ ಆಗುತ್ತೆ ನಮಗೆ ನಿಮಗೆ ನಡುವೆ ಎಲ್ಲ. ಎನಿವೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.